ನಾನಿವತ್ತು ನೆಲಮಂಗಲದ ಹತ್ರ ಇರೋ ಒಂದು ಕ್ರಷರ್ ಕಂಪ್ನಿಗೆ ಬಂದಿದ್ದೀನಿ. ಇದು ತಾರ್ ತಯಾರು ಮಾಡೋ ಫ್ಯಾಕ್ಟ್ರಿ. ಇಲ್ಲಿ ದೊಡ್ಡ ದೊಡ್ಡ ಲಾರಿಗಳವೆ. ಈ ಲಾರಿಗಳಿಗೆ ಆಲ್ರೆಡಿ ಅವತ್ತು ಬಂದು ಮೊನ್ನೆ ದಿನ ಬಂದು ಅಲ್ಲಿ ನಿಂತಿರೋ ಲಾರಿಗೆ ಹೊಸ ಬ್ಯಾಟ್ರಿ ಕೊಟ್ಟಿದ್ದೀನಿ. ಅದು ಇನ್ನೂ ರೆಡಿ ಆಗಿಲ್ಲ, ಅದು ಹಂಗೆ ಇಟ್ಟವೆ. ಮತ್ತೆ ಇವತ್ತು ಈ ಗಾಡಿಗೆ ಬ್ಯಾಟ್ರಿ ಬೇಕು ಅಂತ ಹೇಳಿದ್ರು. ಈ ಗಾಡೀಲಿ ಬ್ಯಾಟ್ರಿ ಮೊನ್ನೆ ಬಂದು ನೋಡ್ಕೊಂಡು ಹೋದೆ, ಬ್ಯಾಟ್ರಿ ಇತ್ತು. ಆದರೆ ಇವತ್ತು ನೋಡಿದ್ರೆ ಬ್ಯಾಟ್ರಿನೇ ಕತ್ಕೊಂಡು ಹೋಗ್ಬಿಟ್ಟವೆ. ಇದೊಂಥರ ಏರಿಯಾ ನೋಡಿದ್ರೆ ಫುಲ್ ಖರಾಬಾಗೈತೆ. ಇಲ್ಲೆಲ್ಲ ಹೇಳೋಕ್ಕಾಗೋದಿಲ್ಲ ಯಾವ್ಯಾವ ಟೈಮಲ್ಲಿ ಏನೇನು ಆಯ್ತದೆ ಅಂತ. 2 ಬ್ಯಾಟ್ರಿಗಳನ್ನ ತಗೊಬಂದಿದ್ದೀನಿ. 2 ಅಮರಾನು ಬ್ಲ್ಯಾಕು, 150 AH. ಈ ಗಾಡಿಗೆ 120 AH ಬರ್ತದೆ. ಆದರೆ ಓನರ್ ಹೇಳಿದ್ದು 150 AH ಹಾಕೊಡಿ ಸರ್, ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಇರಲಿ, ಎಲ್ಲೆಲ್ಲಿ ಓಡಾಡ್ತದೋ ಗಾಡಿಗಳು, ನೈಟ್ ಹೊತ್ತೆಲ್ಲ ಲೈಟ್ ಹಾಕೊಂಡು ಓಡಾಡಬೇಕು ಜಾಸ್ತಿ ಅಂತ ಹೇಳೋದು. ಅದರಿಂದಾಗಿ 150 AH ಬ್ಯಾಟ್ರಿನೇ ತಗೊಬಂದಿದ್ದೀನಿ. ಹಳೆ ಬ್ಯಾಟ್ರಿ ಜೊತೆಗೆ ಈ ಗಾಡಿಗೆ ಬರೋ ಪ್ಲಸ್ಸು ಮೈನಸ್ಸು ವೈರ್ನು ಕತ್ಕೊಂಡು ಹೋಗ್ಬಿಟ್ಟವೆ. ಯಾವುದಾದ್ರು ಒಂದು ಹಳೇದಾಯ್ತಾ ವೈರು ಹುಡುಕ್ತೀನಿ ಅಂದ್ಬಿಟ್ಟು ಈ ಗಾಡಿ ಡ್ರೈವರು ಗೋಡನ್ ಹತ್ರ ಹೋಗೋರೆ ಹುಡ್ಕೋಕ್ಕೆ ಅಂತ. ಅಲ್ಲಿಂದ ಬಂದು ಹುಡಿಕೊಂಬರ್ಬೇಕು ಅವರು. ನೋಡೋದ ಹುಡಿಕೊಂಬರ್ತಾರ ಇಲ್ವಾ, ಎಷ್ಟೊತ್ತಾಯ್ತದೆ ಅಂತ. ಅವ್ರು ಬರೋ ತನಕ ಕಾಯ್ಬೇಕಷ್ಟೆ. ಮೈಸೂರು ಹತ್ರ ಚಾಮರಾಜನಗರ ಜಾಗ ಮಾತ್ರ ಒಂಥರ ಭಯಂಕರವಾಗಿತ್ತು. ಬ್ಯಾಟ್ರಿ ಕೊಟ್ಬಿಟ್ಟು ಹೋದೆ, ಕೇಬಲ್ ಸಿಗಲಿಲ್ಲ, ಫಿಟ್ ಮಾಡ್ಕೊಳ್ಳಿ ನೀವೇ ಅಂತ. ಅಲ್ಲಿಂದ ಅಂಗಡಿಗೆ ಬಂದೆ. ಮತ್ತೆ ಇನ್ನೊಬ್ಬರು ಕಸ್ಟಮರ್ ಕೆಂಗೇರಿ ಹತ್ರ ಕ್ಯಾಂಟ್ರೋ ನಿಂತೋಗೈತೆ ಅಂತ ಫೋನ್ ಮಾಡಿದ್ರು. ಇವ್ರ ಫ್ರೆಂಡು ತುಂಬ ದಿನದಿಂದ ನಮ್ಮ ಹತ್ರನೇ ಬ್ಯಾಟ್ರಿ ಹಾಕಿಸ್ಕೊಂಡಿದ್ರು. ಅವರು ಇವ್ರಿಗೆ ನಂಬರ್ ಕೊಟ್ಟಿದ್ದಂತೆ. ಅದರಿಂದಾಗಿ ಶ್ರೀನಗರದಲ್ಲಿರೋ ನಮ್ಮ ಅಂಗಡಿಯಿಂದ ಗಾಡಿ ಮೇಲೆ ಬ್ಯಾಟ್ರಿ ಮಾಡಿಕೊಂಡು ಸೀದಾ ಹೋಗಿ ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ. ಈ ಗಾಡೀಲಿ ಒಂದು ಹೊಸ ಬ್ಯಾಟ್ರಿನೇ ಐತೆ, ಅದು ರೀಸೆಂಟಾಗಿ ಹಾಕ್ಸೋರೆ. ಅದು ಕೆಪಾಸಿಟಿ ತುಂಬ ಕಮ್ಮಿ ಐತೆ. ಅವಾಗವಾಗ ಫ್ಯಾನ್ ಗಿನೆಲ್ಲ ಹಾಕೊಂಡು ಮನೆ ಕಂಡು ಬೇಗ ಡೌನ್ ಆಗಿಬಿಡ್ತಿತ್ತು ಬ್ಯಾಟ್ರಿ. ತಳ್ಳಿ ಬೇಜಾರಾಗೋಗೈತೆ, ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಇರೋ ತಗೊಬನ್ನಿ ಅಣ್ಣ ಅಂತ ಹೇಳಿದ್ರು. ಬ್ಲ್ಯಾಕು 100 AH ಬ್ಯಾಟ್ರಿ ತಗೊಂಡೋದೆ. ಅಮ್ರಾನು 3 ವರ್ಷ ವಾರಂಟಿ ಇರ್ತದೆ. ಶಿಸ್ತಾಗಿ ಬಕ್ಕೊಂಡು ಪಟಾಪಟ್ನೆ ಕವಾಬೆಲ್ಲನೂ ಹೊಡೆದು ಬಿಸಾಕೋದು ಇವಣ್ಣ. ಈ ಗಾಡಿಗಳು ಇವತ್ತು ಬೆಂಗಳೂರಲ್ಲಿದ್ದು ನಾಳೆ ಮಂಗಳೂರಲ್ಲಿ ಇರ್ತದೆ, ನಾಡ್ದು ಇನ್ನೆಲ್ಲಿ ಇರ್ತದೋ ಆ ಗಾಡಿ ಡ್ರೈವರ್ಗಳಿಗೆ ಗೊತ್ತಿಲ್ಲ. ಇದರಲ್ಲಿ ಮೇಯ್ನು ಫ್ಯಾನ್ ಹಾಕೊಳ್ಳೋದೇ ಜಾಸ್ತಿ. ನೆಮ್ಮದಿಯಾಗಿ ನೈಟ್ ಹೊತ್ತು ಮಲಿಕೋಬೇಕು ಅಂದರೆ ಫ್ಯಾನ್ ಹಾಕೊಂಡೆ ಮಲಿಕೋಬೇಕು, ಇಲ್ಲಾಂದರೆ ಸೊಳ್ಳೆಗಳ ಕಾಟ. ನಾನು ಹೋಗೋದಕ್ಕಿಂತ ಮುಂಚೆನೇ ಇವಣ್ಣ ಹಳೆ ಬ್ಯಾಟ್ರಿ ನಟ್ಟೆಲ್ಲನೂ ಲೂಸ್ ಮಾಡಿ ಇಟ್ಟಿದ್ದು. ಶಿಸ್ತಾಗಿ ಕೆಳಗೆ ತೆಗ್ದು ಮಡಗೋದು ಹಳೆ ಬ್ಯಾಟ್ರಿನ. ಅದೊಂದು ಸ್ವಲ್ಪ ತೂಕ ಕಮ್ಮಿ ಇರ್ತದೆ, ಹೊಸ ಬ್ಯಾಟ್ರಿ ತೂಕ ಜಾಸ್ತಿ ಇರ್ತದೆ. ಎತ್ತಕ್ಕಂತೂ ಆಗೋದಿಲ್ಲ ಒಬ್ಬನ ಕೈಲಿ. ಹೆಂಗೋ ಮುಕ್ಕಿ ಹಿಡ್ಕೊಂಡು ಎತ್ತಿ ಬ್ಯಾಟ್ರಿ ಬಾಕ್ಸ್ ಒಳಗೆ ಮಡಗಿದೆ. ವೀಡಿಯೋ ಮಾಡೋಕ್ಕೆ ಮೊಬೈಲ್ ಆ ಅಣ್ಣನ ಕೈಲೇ ಕೊಟ್ಟಿದ್ದೆ, ಡ್ರೈವರ್ ಕೈಲಿ. ಆ ಅಣ್ಣನ ನಿಂತ್ಕೊಂಡು ತುಂಬ ಹೊತ್ತು ವೀಡಿಯೋ ಮಾಡೋರು ಚೆನ್ನಾಗಿ. ನಮ್ಮ ಬೆಂಗಳೂರು ಲೊಕೇಶನಲ್ಲಿ ನಿಮ್ಮ ಹತ್ರ ಯಾವುದಾದ್ರೂ ಗಾಡಿ ಇರಲಿ, ಬ್ಯಾಟ್ರಿ ಪ್ರಾಬ್ಲಮ್ ಇದ್ದರೆ ಮೇಲ್ಗಡೆ ಕಾಣಿಸ್ತಾವೆ, ನನ್ನ ನಂಬರ್ಗೆ ಕಾಲ್ ಮಾಡಿ. ಅಮ್ರಾನು ಎಕ್ಸೈಡು ಎಲ್ಲ ಥರದ ಎಲ್ಲ ಕಂಪ್ನಿ ಬ್ಯಾಟ್ರಿಗಳು ನಮ್ಮ ಹತ್ರ ಸಿಗ್ತದೆ. ಆದಷ್ಟು ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಯಾವತ್ತಾದ್ರೂ ಒಂದಿನ ಬ್ಯಾಟ್ರಿ ಹೊಗೆ ಹಾಕಿಸ್ಕೊಂಡಾಗ ಉಪಯೋಗಕ್ಕೆ ಬಂದೇ ಬರ್ತದೆ. ಅಂತೂ ಇಂತೂ ಫೈನಲಿ ದಬಾಯಿಸಿ ಹೊಸ ಬ್ಯಾಟ್ರಿ ಫಿಟ್ ಮಾಡಿದೆ. ಗಾಡಿ ಸ್ಟಾರ್ಟ್ ಮಾಡೋಕೆ ಅಣ್ಣಂಗೆ ಹೇಳಿದೆ. ಶಿಸ್ತಾಗಿ ಕಿವಿಗೆ ಫೋನ್ ಹಿಡ್ಕೊಬಿಟ್ಟು ಏನು ಅಣ್ಣ ರಾಕೆಟ್ ನಡ್ಕೊ ಹೋಯ್ತಾನೆ ಅವ್ರೆ. ಅದು ಏನೋ ಒಂಥರ ಗಾಡಿ ಒಳಗಡೆ ಮಾತ್ರ ಸಖತ್ತಾಗಿ ಮಾಡಿಸ್ಕೊಂಡವ್ರೆ. ಇಂಟೀರಿಯರ್ ಲಾಂಗ್ ಜರ್ನಿ ಎಲ್ಲ ಹೋದಾಗ ಗಾಡಿ ಒಳಗಡೆ ಮನೆ ಕಳೋದಲ್ವಾ, ಏನೋ ಒಂಥರ ಸಖತ್ತಾಗೈತೆ ಗಾಡಿನೂ. ಗಾಡಿ ಎಲ್ಲ ನೀಟಾಗಿ ಸ್ಟಾರ್ಟ್ ಆಯಿತು. ಈ ಅಣ್ಣನ ಹತ್ರ ದುಡ್ಡು ಇಸ್ಕೊಂಡು ಸೀದಾ ಅಂಗಡಿಗೆ ಹೋದೆ. ಆಲ್ರೆಡಿ ಒಂದು ಆಟೋ ಬಂದು ನಿಂತಿತ್ತು. ಈ ಅಣ್ಣ ನಮ್ಮ ಯಾವ್ಯಾದವೆ ಅಂತೆ ಆಟೋಗೆ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು ಅಂತ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡಿ ಫೋನ್ ಮಾಡಿದ್ರು. ಅಮ್ಮನು 5 ವರ್ಷ ವಾರಂಟಿ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ. ಅದು ಎಲ್ಲೋ ಬೋರ್ಡ್ ಗಾಡಿಗೆ ಬರೀ 1.5 ವರ್ಷ ಅಷ್ಟೇ. ಆಟೋಗೆ ಸ್ವಲ್ಪ ಕೆಪಾಸಿಟಿ ಕಮ್ಮಿ ಇರೋ ಬ್ಯಾಟ್ರಿನ ಎಲ್ಲ ಕಡೆನೂ ಫಿಟ್ ಮಾಡಿಕೊಡ್ತವೆ. ಆದರೆ ನಾವು ಕೆಪಾಸಿಟಿ ಕಮ್ಮಿ ಇರೋದ ಫಿಟ್ ಮಾಡಿಕೊಡೋದಿಲ್ಲ. ಸೇಮ್ ಕಾರ್ಗಳಿಗೆ ಫಿಟ್ ಮಾಡ್ತೀವಲ್ಲ ಅದೇ ಬ್ಯಾಟ್ರಿನ ಆಟೋಗೂ ಫಿಟ್ ಮಾಡಿಕೊಡ್ತೀವಿ. ಕೆಪಾಸಿಟಿ ಜಾಸ್ತಿ ಆಗೋದ್ರಿಂದ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗೇ ಇರ್ತದೆ, ಸ್ಟಾರ್ಟ್ ಎಲ್ಲ ನೀಟಾಗಿ ಆಯ್ತದೆ. ಕೆಪಾಸಿಟಿ ಕಡಿಮೆ ಇದ್ದರೆ ಅವಾಗವಾಗ ಬ್ಯಾಟ್ರಿ ಪ್ರಾಬ್ಲಮ್ ಬರ್ತಾಯಿರ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಕಾರ್ ಬ್ಯಾಟ್ರಿನೇ ಹಾಕ್ಕೊಡೋದು ಆಟೋಗೆ. ಗಾಡಿಗೆ ಆ ಬ್ಯಾಟ್ರಿ ಎಲ್ಲ ಫಿಟ್ ಮಾಡಿಕೊಟ್ಟು ನೀಟಾಗಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಮ್ಮ ಊರಿನ ಹಳೆ ಫ್ರೆಂಡು ಇವರು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡಿ ಹಂಗೆ ಫೋನಲ್ಲಿ ಮಾತಾಡಬೇಕಾದ್ರೆ ಮಂಡ್ಯದವರು ಅಂತ ಹೇಳಿದೆ. ನಮ್ಮ ಪಕ್ಕದ ಊರವ್ರೇನೆ, ಇವರು ರಿಲೇಷನ್ನು ನಮ್ಮೂರಲ್ಲಿ ಅವರೇ. ಇವ್ರದ್ದು ಹೋಂಡಾ ಸಿಟಿ ಗಾಡಿ ತುಂಬ ದಿನದಿಂದ ನಿಲ್ಲಿಸ್ಬಿಟ್ಟವ್ರೆ, ಬ್ಯಾಟ್ರಿ ಹೊಗೆ ಹಾಕಿಸ್ಕೊಂಡೈತೆ. ಇವ್ರ ಗಾಡಿಗೂ ಒಂದು ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ.